ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತ. ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸಿಗೆ ಮತ್ತು ನಮ್ಮ ಚಾನೆಲ್ ಮೆಂಬರ್ಸಿಗೆ. ಯಾಕೆ ಅಂತೇಳಿದ್ರೆ ಇವತ್ತಿನ ವಿಡಿಯೋದ ಟೈಟಲ್ HDFC ಬ್ಯಾಂಕಿನಲ್ಲಿ ಭಾರೀ ಲಾಭ, ಈಗ ಏನು ಮಾಡಬಹುದು. ಬಹಳ ದಿನಗಳಿಂದ HDFC ಬ್ಯಾಂಕು ಒಂದು ನ್ಯಾರೋ ಬ್ಯಾಂಡ್ನಲ್ಲಿ ಮೂವ್ ಆಗ್ತಾ ಇತ್ತು. ಅಂದಾಜು 1400ರಿಂದ 1690 ಮತ್ತೆ ಒಂದು ಥರ ಕನ್ಸಾಲಿಡೇಷನ್ ಥರನೂ ಕಾಣ್ತಾ ಇತ್ತು. ಈಗ ರಿಸಲ್ಟು ಚೆನ್ನಾಗಿ ಬಂದಿದೆ. ಮೊದಲು ಚೆನ್ನಾಗಿತ್ತು, ಏನು ಕಾರಣದಿಂದ ಮೇಲಕ್ಕೆ ಹೋಗಿಲ್ಲ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈಗಲಾದರೂ ಮೇಲಕ್ಕೆ ಹೋಗ್ಬೋದು ಅಂತ ನಾವು ಆಶಿಸುತ್ತಾ ಇದ್ದೇವೆ. ಈಗ HDFC ಬ್ಯಾಂಕಿನ ಕ್ವಾರ್ಟರ್ಲಿ ರಿಸಲ್ಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 2 ಕ್ವಾರ್ಟರ್ಗಳನ್ನು ಹೋಲಿಕೆ ಮಾಡ್ತಾ ಇದ್ದೇನೆ. ಅಕ್ಟೋಬರ್ ಡಿಸೆಂಬರ್, ಕಳೆದ ವರ್ಷ ಈ ವರ್ಷ. ನೆಟ್ ಪ್ರಾಫಿಟ್ ಕಳೆದ ವರ್ಷ 8,769 ಕೋಟಿ, ಈ ವರ್ಷ 10,591 ಕೋಟಿ, 20.8% ಮೇಲೆ ಹೋಗಿದೆ. ನೆಟ್ NPA ಕಳೆದ ಸತಿ 0.09 ಇತ್ತು, ಈಗ ಸ್ವಲ್ಪ ಮೇಲಕ್ಕೆ ಹೋಗಿದೆ 0.37%. ಈಗ HDFC ಬ್ಯಾಂಕಿನ ಕಳೆದ 5 ಕ್ವಾರ್ಟರ್ಗಳ ಪ್ರಾಫಿಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಕ್ಟೋಬರ್ ಡಿಸೆಂಬರ್ 2020ರಲ್ಲಿ ನೆಟ್ ಪ್ರಾಫಿಟ್ 8,769 ಕೋಟಿ, ಜನವರಿ ಮಾರ್ಚ್ 2021 8,434 ಕೋಟಿ, ಏಪ್ರಿಲ್ ಜೂನ್ 2021 7,922 ಕೋಟಿ, ಜುಲೈ ಸೆಪ್ಟೆಂಬರ್ 9,096, ಅಕ್ಟೋಬರ್ ಡಿಸೆಂಬರ್ ಮೊನ್ನೆ ಮುಗಿದ ಡಿಸೆಂಬರ್ 10,591 ಕೋಟಿ ನೆಟ್ ಪ್ರಾಫಿಟ್ ಮಾಡಿದ್ದಾರೆ. ಈಗ ಬೇರೆ ಪ್ಯಾರಾಮೀಟರ್ಗಳು. ಟೋಟಲ್ ಡಿಪಾಸಿಟ್ ಕಳೆದ ವರ್ಷ ಡಿಸೆಂಬರ್ 2020ರಲ್ಲಿ 12,70,578 ಕೋಟಿ, ಈ ಸತಿ ಜಾಸ್ತಿ ಆಗಿದೆ, 14,45,918 ಕೋಟಿ, 14% ಮೇಲಕ್ಕೆ ಹೋಗಿದೆ. ಟೋಟಲ್ ಅಡ್ವಾನ್ಸಸ್ ಕೂಡ 16.5% ಮೇಲಕ್ಕೆ ಹೋಗಿದೆ. ಬ್ರಾಂಚಸ್ಸು ಕೂಡ ಒಂದು 5% ಮೇಲಕ್ಕೆ ಹೋಗಿದೆ. ATMಗಳು ಕೂಡ ಒಂದು 11% ಮೇಲಕ್ಕೆ ಹೋಗಿದೆ. HDFC ಬ್ಯಾಂಕಿನ ಫಲಿತಾಂಶ ಈ ಕ್ವಾರ್ಟರ್ನಲ್ಲಿ ಬಹಳ ಚೆನ್ನಾಗಿದೆ. ಮತ್ತೆ ಅನಲಿಸ್ಟ್ಗಳು ಏನು ನಿರೀಕ್ಷೆ ಮಾಡ್ತಾ ಇದ್ರು ಅದರಂತೆ ಬಂದಿದೆ. ಕಳೆದ ವರ್ಷದ ಪ್ರಾಫಿಟ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಆಗಿದೆ. ಆಮೇಲೆ ಇನ್ನೇನು ಸದ್ಯದಲ್ಲಿ ICICI ಬ್ಯಾಂಕು ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ರಿಸಲ್ಟ್ಸು ಮಾರುಕಟ್ಟೆಗೆ ಬರಲಿದೆ. ಅದನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ HDFC ಬ್ಯಾಂಕಿನ ಪರ್ಫಾರ್ಮೆನ್ಸ್ ಹೇಗಿದೆ ಹೋಲಿಕೆ ಮಾಡಿದಾಗ ಅಂತ. ನೆಟ್ NPA ಡಿಸೆಂಬರ್ 2020ಕ್ಕೆ ಹೋಲಿಕೆ ಮಾಡಿದ್ರೆ ಈ ಸ್ಥಿತಿ ಸ್ವಲ್ಪ ಜಾಸ್ತಿ ಆಗಿದೆ. ಅದರ ಸೆಪ್ಟೆಂಬರ್ 2021ಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೊಂದು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ HDFC ಬ್ಯಾಂಕು ಮೇಲಕ್ಕೆ ಹೋಗಿದ್ದು ಕಳೆದ ಒಂದು ವರ್ಷದಲ್ಲಿ ಕೇವಲ 5%. ಅದೇ ಅವಧಿಯಲ್ಲಿ ನಿಫ್ಟಿ 25% ಮೇಲಕ್ಕೆ ಹೋಗಿತ್ತು. ನೀವು HDFC ಬ್ಯಾಂಕಿನ ದೀರ್ಘಾವಧಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದು ಅಂದಾಜು 20% ವರೆಗೂ ಇದೆ. ಆದರೆ ಈ ವರ್ಷ ಕೇವಲ 5% ಮೇಲಕ್ಕೆ ಹೋಗಿದ್ರಿಂದ ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ ಈ ಗ್ಯಾಪ್ ಅನ್ನು ಆದಷ್ಟು ಬೇಗ HDFC ಬ್ಯಾಂಕ್ ಕವರ್ ಮಾಡಿಕೊಳ್ಬಹುದು ಅಂತ. ಇವತ್ತು 7:30 ಗಂಟೆಗೆ ಚಾನಲ್ 2 ಅಲ್ಲಿ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲಲ್ಲಿ ಲಾಭಕ್ಕಾಗಿ LIC ಸಂಸ್ಥೆ ಯಾವ ಷೇರುಗಳಲ್ಲಿ ಹಣ ಹೂಡಿದ್ದಾರೆ ನೋಡಿ ಎನ್ನುವ ವಿಡಿಯೋ ಮಾಡಿದ್ದೇವೆ. LICಯವರು ದೊಡ್ಡ ಮೊತ್ತದ ಹಣವನ್ನು ಷೇರುಗಳಲ್ಲಿ ತೊಡಗಿಸ್ತಾರೆ, ತಮ್ಮ ಷೇರುದಾರರಿಗೆ ಒಂದಷ್ಟು ಎಕ್ಸ್ಟ್ರಾ ಪ್ರಾಫಿಟ್ ಕೊಡೋಣ ಅಂತ. ಅಂತಹ ಷೇರುಗಳು ಯಾವುದು ಅಂತ ಒಂದು ದೊಡ್ಡ ಪಟ್ಟಿ ಇಟ್ಟಿದ್ದೇನೆ. ಆ ಪಟ್ಟಿಯನ್ನು ನೋಡಿಕೊಂಡು ನೀವು ಒಂದಷ್ಟು ರಿಸರ್ಚ್ ಮಾಡಬಹುದು. ಯಾವುದೇ ಒಂದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಶೇರಿನ ಪ್ರೈಸು ಮೇಲಕ್ಕೆ ಹೋಗೋದ್ರಲ್ಲಿ ಏನು ಡೌಟ್ ಇಲ್ಲ. HDFC ಬ್ಯಾಂಕಿನ ರಿಸಲ್ಟ್ ಅನ್ನ ಘೋಷಣೆ ಮಾಡಿದ್ದು ಶನಿವಾರ, ಮಾರುಕಟ್ಟೆ ಇರಲಿಲ್ಲ. ಆದ್ದರಿಂದ ಸೋಮವಾರ ನೋಡಬೇಕು ಹೂಡಿಕೆದಾರರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮತ್ತು ಮೇಲಕ್ಕೆ ಹೋಗುತ್ತೋ
ಕೆಳಕ್ಕೆ ಹೋಗುತ್ತೋ ಅನ್ನುವಂಥದ್ದು ಕುತೂಹಲದ ಸಮಾಚಾರ. ಈಗ HDFC ಬ್ಯಾಂಕಿನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 1725, ಲೋಯೆಸ್ಟ್ 1342, ಇವತ್ತಿನ ರೇಟು 1545. ಒಂದು ಅಂಶವನ್ನು ನಿಮ್ಮ ಗಮನದಲ್ಲಿಟ್ಕೊಳ್ಳಿ, ಒಂದು ಅಂದಾಜು 180 ರೂಪಾಯಿ 52 ವಾರದ ಹೈಯೆಸ್ಟ್ಗಿಂತ ಕೆಳಗಿದೆ. ಮುಂದಿನ ದಿನಗಳಲ್ಲಿ ಯಾವಾಗ ಬೇಕಾದರೂ ಈ ರೇಟು ಪಿಕಪ್ ಆಗಬಹುದು. ಮತ್ತೆ ಹೂಡಿಕೆದಾರರಿಗೆ HDFC ಬ್ಯಾಂಕು 1 ವರ್ಷದಲ್ಲಿ ಕೇವಲ 5% ಕೊಟ್ಟಿದೆ. 5 ವರ್ಷಕ್ಕೆ 20%, 10 ವರ್ಷಕ್ಕೆ 20% ಪ್ರತಿ ವರ್ಷ ಆದಾಯವನ್ನು ಕೊಟ್ಟಿದೆ. ಕೊನೆಯಲ್ಲಿ ಎಂದಿನಂತೆ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ. HDFC ಬ್ಯಾಂಕಿನಲ್ಲಿ ಪ್ರಮೋಟರ್ಸ್ದು ಎಷ್ಟು ಪರ್ಸೆಂಟೇಜ್ ಸ್ಟೇಕ್ ಇದೆ? 26% ಅಂತಂದ್ರೆ ಎ ಅಂತ ಟೈಪ್ ಮಾಡಿ, 38 ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, 14 ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. HDFC ಬ್ಯಾಂಕಿನಲ್ಲಿ ಪ್ರಮೋಟರ್ಸ್ದು ಸ್ಟೇಕೇ ಇಲ್ಲ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ಮತ್ತೆ ದಿನ 300ರಿಂದ 600 ಜನ ನಮ್ಮ ಚಾನಲ್ಗೆ ಸೇರ್ತಾ ಇರ್ತಾರೆ. ಮತ್ತೆ ಕನ್ನಡದಲ್ಲಿ ಅತಿ ಶೀಘ್ರವಾಗಿ ಡೆವಲಪ್ ಆಗ್ತಾ ಇರುವ ಒಂದೇ ಒಂದು ಯೂಟ್ಯೂಬ್ ಚಾನಲ್ ಅಂತಂದ್ರೆ ನಮ್ಮದು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಎಲ್ಲ ಕನ್ನಡಿಗರಿಗೂ ಇದನ್ನು ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.